ನಿನ್ನೆ ಸಂಕಲ್ಪ ಶ್ರಾದ್ದ ಮಾಡಿ ತಿಂಡಿ ಹಾಕಿ ಲೆವೆಲ್ ಹೈಟ್ ಮಾಮ ಅದು ಅದಿಲ್ಲ ಒಡೆಯುದ ಓಕೆ ಓಕೆ ಅದು ಕೇಟேன் இங்கே வர பாப்பா தான் இல்ல हरिं स्मरेत् पूर्णप्रेष्ठपरस्वामी व्याप्तः कर्तोपकारकः रक्षत्येव तदीयं मां कर्माच्यो गुरुदेवगः वेगवत्युत्तरे तीरे पुण्यकोट्यां हरिस्वयं वरदः सर्वभूतानामद्यापि परिदृश्यते रामदूतो ऋग्वेदप्रिया ऋग्वेदसेवामवधारय हरिः ॐ यस्ते मन्योमि तद्वज्रसायकसहवोजः पुष्यति विश्वमानुषक साख्यामदसमार्यन्त्वया आयुज सहस्कृतेन सह सा सहस्पता मन्युरिन्द्रो मन्युरेवासा देवो मन्युर्होता वरुण जातवेद मन्युं विषाईलते मानो शीर्या वाहिनो मन्योतपास सजोषाः ओम स्वस्ति ओम देवदेवोत्तम देवता सार्वभौम अखिलांडकोटि ब्रह्मांड नायक धानि गधाई पादां समूहो धामा स्यापा भूवा ओम स्वस्ति देवदेवो धारती मुख्य प्राणांतर्गत सीतापति श्रीरामचंद्रस्वामी भोपराग शास्त्र प्रिया सच्चास्त्र सेवामवधारयां दोषवर्जितं नेयं गम्यं गुरुश्चापि नत्वा सूत्रार्थमुच्यते नारायणं निखिलपूर्णगुणैकदेहं निर्दोषमाप्रतमप्रचलैः सुवाक्यैः अस्योद्भवादिमशेषविशेषतोऽपि अन्यं सदा प्रियतमं मम सन्नमामि अमेव शास्त्रप्रभवं प्रणम्य जगद्गुरूणां गुरुमन्त्र सेव विशेषतो मे भवद्विद्य व्याख्यां कुर्वन् रचिताहमेव ॐ गोमखातो ब्रह्मजिज्ञासा ॐ पूज्याय राघवेन्द्राय सत्यधर्मरताय च वेदान्तपुरुषाय नमतां धेनवे
ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾರ್ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮಣಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿ ನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದುಷ್ಮಾನಂ ಶಾಸ್ತ್ರಜ್ಞೇತವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯ ಸಂಹಾರ ಮಾಡಿ ಸಜ್ಜನರಿಗೆ ಅನುಗ್ರಹ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಮನಾಗಿ ಅವತಾರ ಮಾಡಿರ್ತಕ್ಕಂತಹ ದಿನ ಇವತ್ತು. ಪರಮಾತ್ಮ ಅವತಾರ ಮಾಡಿ ರಾಮನಾಗಿ ಮನುಷ್ಯ ತಾನು ಹೇಗೆ ಇರಬೇಕು ಅಂತನ್ನೋದನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾನೆ. ಎಂತಹ ದೊಡ್ಡ ವಂಶ ಸೂರ್ಯವಂಶ. ಸೂರ್ಯವಂಶದಲ್ಲಿ ದಶರಥ ಮಹಾರಾಜನ ಮಗನಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿ ಯಾರಿಗೂ ಸಾಧ್ಯವಿಲ್ಲದೆ ಇರತಕ್ಕಂತಹ ಅದ್ಭುತವಾಗಿರತಕ್ಕಂಥ ಘಟನಾ ಸಾಮರ್ಥ್ಯವನ್ನು ಪರಮಾತ್ಮ ತಾನು ತೋರಿಸ್ತಾ ಇದ್ದಾನೆ. ಸಣ್ಣ ವಯಸ್ಸಿರುವಾಗಲೇ ವಿಶ್ವಾಮಿತ್ರರ ಜೊತೆಗೆ ಅರಣ್ಯಕ್ಕೆ ಹೋದ. ನೋಡ್ರಿ, ರಾಮಚಂದ್ರ ದೇವರು ಅವತಾರ ಮಾಡಿದ್ದು ಸುಮ್ಮನೆ ರಾಜನಾಗಿ ಹುಟ್ಟೀನಿ, ಚೆನ್ನಾಗಿ ಎಂಜಾಯ್ ಮಾಡೋಣ, ಬೇಕಾದಷ್ಟು ಶ್ರೀಮಂತಿಕೆ ಇದೆ, ಬೇಕಾದಷ್ಟು ದುಡ್ಡಿದೆ, ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡೋಣ ಅನ್ನೋದಕ್ಕಾಗಿ ರಾಮಚಂದ್ರ ದೇವರು ಅವತಾರ ಮಾಡಿಲ್ಲ. ಸಣ್ಣವರಿದ್ದಾಗಲೇ ಪರಮಾತ್ಮ ದೇವರು ಸಣ್ಣವರು ದೊಡ್ಡವರು ಅಂತಿಲ್ಲ. ದೇವರು ಸಣ್ಣ ಹುಡುಗಿದ್ದಾಗಲೂ ಅಗಟಿದ ಘಟನಾ ಸಾಮರ್ಥ್ಯ ಒಂದೇ ರೀತಿಯಾಗಿರ್ತಾನೆ. ನೇಹ ನಾನಾಸ್ತಿ ಕಿಂಚನ. ಹಾಗಾಗಿ ಪರಮಾತ್ಮ ತಾನು ಅರಣ್ಯಕ್ಕೆ ಹೋಗಿ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದಾನೆ. ಸೀತಾದೇವಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ. ನೋಡ್ರಿ, ಮಕ್ಕಳು ಹೇಗಿರಬೇಕು ಅಂತನ್ನೋದನ್ನು ರಾಮದೇವರು ತೋರಿಸಿಕೊಡ್ತಾರೆ. ಈಗಿನ ಕಾಲದ ಮಕ್ಕಳಿಗೆ ಸರಿಯಾಗಿ ರಾಮಚಂದ್ರ ದೇವರು ಹೇಗಿದ್ದರು ಅಂತನ್ನೋದನ್ನು ನಾವು ಹೇಳಿಕೊಟ್ಟರೆ ಯಾವ ಮಕ್ಕಳು ಕೂಡ ಕೆಟ್ಟ ಹಾದಿಗೆ ಹೋಗೋದಿಲ್ಲ. ರಾಮಚಂದ್ರ ದೇವರ ಮೊಟ್ಟ ಮೊದಲನೇ ನಿಯಮ ಏನು ಅಂತಂದರೆ ಪಿತೃವಾಕ್ಯ ಪರಿಪಾಲನ. ತಂದೆ ತಾಯಂದಿರು ಏನು ಹೇಳುತ್ತಿದ್ದರೋ ಅದನ್ನು ಚಾತು ತಪ್ಪದೇ ಪರಿಪಾಲನೆ ಮಾಡ್ತಾಯಿದ್ರು. ರಾಮಚಂದ್ರ ದೇವರಿಗೆ 14ನೇ 15ನೇ ವಯಸ್ಸಿಗೆ ಅರಣ್ಯಕ್ಕೆ ಕಳಿಸಿದರು. ಸ್ಕೂಲಿಗೆ ಹೋಗು ಅಂತಂದರೆ ಅಳತಾರೆ ಈಗಿನ ಕಾಲದ ಹುಡುಗರು. ಕಾಲೇಜಿಗೆ ಹೋಗು, ಬೇರೆ ಊರಿಗೆ ಹೋಗಿ ಸೀಟ್ ಸಿಕ್ಕಿದೆ ಅಲ್ಲಿ ಹೋಗಿ ಓದ್ಕೋ ಅಂತಂದ್ರೇ ಅಳ್ತಾರೆ. ನಾನು ಒಬ್ಬನೇ ಹೋಗಲ್ಲ ಅಂತ, ನನಗಾಗೋದಿಲ್ಲ ಇರಲಿಕ್ಕೆ ಅಂತ. ಅಂಥದ್ದು ರಾಮಚಂದ್ರ ದೇವರು ಲಕ್ಷ್ಮಣ ಇಬ್ಬರೂ ಕೂಡ ವನಕ್ಕೆ ಹೋಗಿದ್ದಾರೆ. ಆ ವಿಶ್ವಾಮಿತ್ರರು ಕರ್ಕೊಂಡು ಹೋಗಿದ್ದಾರೆ. ಎದಕ್ಕೆ ಕರ್ಕೊಂಡು ಹೋಗಿದ್ದಾರೆ? ಅಲ್ಲಿ ಏನಾದರೂ ಪಾಠ ಹೇಳೋದಕ್ಕೆ ಕರ್ಕೊಂಡು ಹೋಗಿದ್ದಾರಾ? ಕ್ಲಾಸ್ ತೆಗೋದಕ್ಕೆ ಕರ್ಕೊಂಡು ಹೋಗಿದ್ದಾರಾ? ಅಲ್ಲಿ ಏನಾದರೂ ಪಿಕ್ನಿಕ್ಗೆ ಕರ್ಕೊಂಡು ಹೋಗಿದ್ದಾರಾ? ಟೂರಿಸ್ಟ್ ಪಿಕ್ನಿಕ್ ಅಲ್ಲ, ರಾಕ್ಷಸರನ್ನು ಕೊಲ್ಲುವುದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಬಾಡಿಗಾರ್ಡಾಗಿ ಬಾ. 14-15ನೇ ವಯಸ್ಸಿಗೇನೆ ರಾಮದೇವರು ವಿಶ್ವಾಮಿತ್ರರ ಬಾಡಿಗಾರ್ಡಾಗಿ ಹೋಗಿದ್ದಾರೆ. ಸುಮ್ಮನೆ ಅರಣ್ಯಕ್ಕೆ ಹೋಗಿದ್ದು ಪಿಕ್ನಿಕ್ಕಿಗೆ ಹೋಗಿಲ್ಲ. ಅವರು ವಿಶ್ವಾಮಿತ್ರರು ಮಾಡುವಂತಹ ಯಜ್ಞವನ್ನು ರಕ್ಷಣೆ ಮಾಡೋದಕ್ಕೆ ಹೋಗಿದ್ದಾರೆ. ಕ್ಷತ್ರಿಯರ ಕೆಲಸ ಮೊಟ್ಟ ಮೊದಲನೇದ್ದು ಪ್ರಜಾ ರಕ್ಷಣಾ ಅಷ್ಟೇ ಅಲ್ಲದೇನೆ ಆ ಪ್ರಜರಲ್ಲಿ ಧರ್ಮವನ್ನು ಸರಿಯಾಗಿ ಪರಿಪಾಲನೆ ಮಾಡ್ತಾ ಇದ್ದಾರೋ ಇಲ್ಲೋ ಅಂತನ್ನೋದನ್ನು ನೋಡಬೇಕು. ಆ ಧರ್ಮ ರಕ್ಷಣೆ. ವಿಶ್ವಾಮಿತ್ರರು ಯಜ್ಞ ಮಾಡ್ತಾ ಇದ್ದಾರೆ. ಯಜ್ಞಕ್ಕೆ ವಿಘ್ನವನ್ನು ಕೊಡಬೇಕು ಅಂತ ಅನೇಕ ರಾಕ್ಷಸರಿದ್ದಾರೆ. ಮಾರೀಚ, ಖರ, ದೂಷಣ, ಸುಬಾಹು, ಕಾಟಕ ಇತ್ಯಾದಿ ಅನೇಕ ರಾಕ್ಷಸರೆಲ್ಲರೂ ಕೂಡ ಆ ಯಜ್ಞವನ್ನು ಧ್ವಂಸ ಮಾಡಬೇಕು ಎನ್ನುವುದಕ್ಕಾಗಿ ಬರ್ತಾ ಇದ್ದಾರೆ. ಹಾಗಾಗಿ ವಿಶ್ವಾಮಿತ್ರರು ರಾಮದೇವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಆ ಎಲ್ಲ ರಾಕ್ಷಸರನ್ನು ಕೊಂದು ನನ್ನ ಯಜ್ಞವನ್ನು ರಕ್ಷಣೆ ಮಾಡಬೇಕು. ಶ್ರೀ ಕವೀಂದ್ರ ಮುನಿಂ ವಂದೇ ಭಜತಾಂ ಚಂದ್ರ ಸನ್ನಿಭಂ. ಅಂತಹ ಕವೀಂದ್ರ ತೀರ್ಥ ಶ್ರೀಪಾದಂಗಳವರು ನವವೃಂದಾವನಗಡ್ಡೆಯಲ್ಲಿ ತಾವು ಇದ್ದಾರೆ. ಮಹಾಜ್ಞಾನಿಗಳು, ಶಾಪಾನುಗ್ರಹ ಸಮರ್ಥರು, ವಿಶಿಷ್ಟವಾಗಿರತಕ್ಕಂತಹ ರಾಮದೇವರ ಸೇವೆಯನ್ನು ಮಾಡಿರ್ತಕ್ಕಂತಹ ಅವರು. ಅದಕ್ಕಾಗಿಯೇ ರಾಮನವಮಿ ದಿನವೇ ಅವರು ವೃಂದಾವನಸ್ಥರಾಗಿದ್ದಾರೆ. ಅಂತಹ ಕವೀಂದ್ರ ತೀರ್ಥರ ಆರಾಧನೆಯೂ ಕೂಡ ಇವತ್ತಾಗಿದೆ.
ಅಷ್ಟೇ ಅಲ್ಲದೇ ಇವತ್ತು ಅಭಿನವ ಆನಂದ ತೀರ್ಥರು ಅಂತ ಪ್ರಸಿದ್ಧರಾಗಿರ್ತಕ್ಕಂತಹ ಶ್ರೀಮದ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನ. ನಿನ್ನೆ ಪೂರ್ವಾರಾಧನ ಮಧ್ಯಾರಾಧನ, ಇವತ್ತು ಉತ್ತರಾರಾಧನ. ಹಾಗಾಗಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಮತ್ತೆ ಮುಂದಿನ ವರ್ಷ ರಾಮನವಮಿಯವರೆಗೆ ಸತ್ಯಧ್ಯಾನ ತೀರ್ಥರ ಕಥೆನೇ ಆಗುತ್ತೆ. ಆಮೇಲೆ ಶ್ರೀಧರರು ಬೈತಾರೆ, ಏನು ಆಚಾರ್ಯ ಎಷ್ಟು ಹೇಳ್ತೀರಿ, ಊಟ ಟೈಮ್ ಆಯಿತು, ಇನ್ನೇ ನೀವು ಪ್ರವಚನ ಹೇಳ್ಕೊತ ಕೂತ್ರೆ ಹೇಗೆ ಅಂತಾರೆ. ಹಾಗಾಗಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನಾವು ಇವತ್ತೇನು 4 ವಾಕ್ಯ ಶಾಸ್ತ್ರವನ್ನು ಓದ್ತೀವಿ, 4 ವಾಕ್ಯ ಶಾಸ್ತ್ರವನ್ನು ಹೇಳ್ತೀವಿ, ನೀವೆಲ್ಲರೂ ಶಾಸ್ತ್ರವನ್ನು ನಾವು ಪ್ರವಚನ ಮಾಡೋದನ್ನು ನೀವು ಕೇಳ್ತೀರಿ ಅಂತಂದರೆ ಆ ವಿದ್ಯೆ ಎಲ್ಲಿಂದ ಬಂದಿದ್ದು ಅಂತಂದರೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದಲೇ ಬಂದಿದ್ದು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅವರು ಹೇಳಿಕೊಟ್ಟಿರ್ತಕ್ಕಂತಹ ಪಾಠದ ಒಂದು ಪರಂಪರೆಯೇ ಈಗ ನಾವೆಲ್ಲರೂ ಕೂಡ ಪಾಠವನ್ನು ಹೇಳ್ತಾ ಇದ್ದೀವಿ, ಶ್ರವಣವನ್ನು ಮಾಡ್ತಾ ಇದ್ದೀವಿ. ಅಂತಹ ಶ್ರೀಮದಾಚಾರ್ಯರ ಸರ್ವಮೂಲಗಳಲ್ಲಿ ದೀಕ್ಷೆ, ಹರಿಸರ್ವೋತ್ತಮತ್ವದ ದೀಕ್ಷೆಯನ್ನು ಎಲ್ಲರಿಗೂ ಕೂಡ ಉಂಟು ಮಾಡಿರ್ತಕ್ಕಂತಹ ಅವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಮಹಾಜ್ಞಾನಿಗಳು, ಭಾರೀ ಪಾಂಡಿತ್ಯ. ಯಾರೇ ಅದ್ವೈತಿಗಳು ಅದ್ವೈತವನ್ನು ಹೇಳ್ತಾರೆ ಅಂತಂದರೆ ಅವರ ಹತ್ರ ಹೋಗೋದು, ಖಂಡನ ಮಾಡೋದು, ಜಯಪತ್ರವನ್ನು ತಗೊಳ್ಳೋಕೆ ಬರೋದು, ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡೋದು, ದ್ವೈತವನ್ನು ಸಮರ್ಥನೆ ಮಾಡೋದು. ಇಷ್ಟು ಅವರು ದ್ವೈತವನ್ನು ಸಮರ್ಥನೆ ಮಾಡ್ತಾ ಇದ್ದರು, ಅದ್ವೈತವನ್ನು ಖಂಡನ ಮಾಡ್ತಾ ಇದ್ದರು ಅಂತಂದರೆ ಅವರನ್ನು ಪರಕೀಯರೇ, ಅದ್ವೈತಿಗಳೇ ಅವರನ್ನು ಅಭಿನವ ಆನಂದ ತೀರ್ಥರು ಅಂತ ಕರೀತಾ ಇದ್ದರು. ಅಂದರೆ ಎರಡನೇ ಹೊಸದಾರಾಗಿರ್ತಕ್ಕಂಥ ಶ್ರೀಮದಾಚಾರ್ಯರು ಅಂತ ಕರೀತಾ ಇದ್ದರು. ಶ್ರೀಮದಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹವರು. ಆಮೇಲೆ ಸರಿಯಾಗಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರೇ ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ತಾವು ಎಲ್ಲ ಅದ್ವೈತಿಗಳನ್ನು ಸೋಲಿಸಿ ತಾವು ಆ ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಅವರು ಅನ್ನುವಂತಹ ಉದ್ದೇಶದಿಂದ ಅಪ್ಪಯ್ಯ ದೀಕ್ಷಿತರು ಆಗಿನ ಕಾಲಕ್ಕೆ ಅನಂತಕೃಷ್ಣ ಶಾಸ್ತ್ರಿ ಅಂತನ್ನುವರು ತಾವು ಸತ್ಯಧ್ಯಾನರಿಗೆ ಅಭಿನವ ಆನಂದ ತೀರ್ಥರು ಅಂತ ಕರೀತಾ ಇದ್ದರು. ಅಂತಹ ಮಹಾ ಪಾಂಡಿತ್ಯ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅವರು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲ ಕಡೆಗೂ ಕೂಡ ಸಜ್ಜನರಿಗೆ ಅನುಗ್ರಹ ಮಾಡ್ತಾ ಇದ್ದರು. नित्यमंगल कल्याण परंपरा भूयादि भवन्तु महाकालवन्तु दास्य समस्त मंगलानि संभवन्तु सर्वे जनाः सुखिनः भवन्तु तन्मङ्गलानि भवन्तु तेषां भगवान् मङ्गलायतनं हरिः